ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್. ಇನ್ನು ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಮ್ಮ ಹೊಸ ರೆಸಿಪಿ ನೋಟಿಫಿಕೇಷನ್ ಮೊದಲು ಸಿಗುತ್ತೆ. ಇವತ್ತೊಂದು ದಿನದ ರೆಸಿಪಿ ಐಸ್ ಕ್ರೀಮ್. ಸುಲಭವಾಗಿ ಕೆಲವೇ ಪದಾರ್ಥಗಳಿಂದ ಈ ಐಸ್ ಕ್ರೀಮ್ನ ರೆಡಿ ಮಾಡ್ಕೋಬೋದು. ತುಂಬ ಸುಲಭವಾಗಿ ಕ್ವಿಕ್ಕಾಗಿ ಬೇಗ ರೆಡಿಯಾಗುತ್ತೆ. ಸಮ್ಮರ್ ಆಗಿರೋದ್ರಿಂದ ಈ ಥರ ಐಸ್ ಕ್ರೀಮ್ಗಳು ಮಾಡಿಕೊಟ್ರೆ ಮಕ್ಕಳಿಂದ ದೊಡ್ಡವ್ರವರೆಗೂ ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬ ಎಮ್ಮಿ ರೆಸಿಪಿ ಅಂತಲೇ ಹೇಳ್ಬೋದು. ಇದಕ್ಕೆ ತುಂಬ ಪದಾರ್ಥಗಳೇನು ಬೇಕಾಗಲ್ಲ. ಕೆಲವೇ ಪದಾರ್ಥಗಳಿಂದ ಸುಲಭವಾಗಿ ಬೇಗ ಮಾಡ್ಕೋಬೋದು. ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲು ಒಂದು ಪಾತ್ರೆನ ಬಿಸಿಗಿಟ್ಟು ಅದಕ್ಕೆ 1 ಗ್ಲಾಸಷ್ಟು ಹಾಲನ್ನ ಸೇರಿಸ್ತಾ ಇದ್ದೀನಿ. ಒಂದು 200 ಗ್ರಾಮಷ್ಟು ಹಾಲಿದೆ. ಅದಕ್ಕೆ ನಾನು 1 ಕಪ್ಪಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಹಾಲು ಮತ್ತು ಸಕ್ಕರೆ ಚೆನ್ನಾಗಿ ಬಿಸಿ ಆಗಬೇಕು. ನಾನು ಚಾಕ್ಲೇಟ್ ಫ್ಲೇವರ್ ಇರೋದನ್ನ ಬಾರ್ಬನ್ ಬಿಸ್ಕೆಟ್ ತೊಗೋತಾ ಇದ್ದೀನಿ. ನೀವು ಓರಿಯೋ ಯಾವ ಬಿಸ್ಕೆಟ್ ಬೇಕಾದರೂ ತೊಗೋಬೋದು. ಇದನ್ನ ಹಾಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಎಲ್ಲ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು. ನೋಡಿ, ಹಾಲು ಬಿಸಿ ಆಗಿದೆ. ಸ್ವಲ್ಪ ಕ್ರೀಮಿ ಥರ ಬರೋವರೆಗೂ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಸಣ್ಣೂರಿನೇ ಮಾಡಿ ಸ್ವಲ್ಪ ಗಟ್ಟಿಯಾಗೋವರೆಗೂ ಹಾಲನ್ನ ಬಿಸಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಕ್ರೀಮಿ ಥರ ಬರುತ್ತೆ. ಅಲ್ಲಿವರೆಗೂ ಹಾಲನ್ನ ಕಾಯಿಸ್ಕೊಳ್ಳಿ. ಒಂದು ರೌಂಡಿಗೆ ತಿರ್ಕೋತಾ ಇದ್ದೀನಿ. ನಂತರ ನಾವು ಕಟ್ ಮಾಡ್ಕೊಂಡಿದ್ವಲ್ಲ ಸಣ್ಣ ಸಣ್ಣದಾಗಿ ಬಿಸ್ಕೆಟ್ ಪೀಸಸ್ನೆಲ್ಲ ಸೇರಿಸ್ತಾ ಇದ್ದೀನಿ. ಸೇರಿಸಿದ್ಮೇಲೆ ಇನ್ನೊಂದು ರೌಂಡು ಜಸ್ಟ್ ಅನ್ಬೇಕಷ್ಟೇ. ನೋಡಿ, ಇದಾಗಿದೆ. ಸ್ವಲ್ಪ ಕೂಲಾಗಕ್ಕೆ ಇಟ್ಬಿಡಿ. ನಂತರ ಐಸ್ ಕ್ರೀಮ್ ಮೋಲ್ಡ್ ಇತ್ತು ನನ್ನ ಹತ್ರ, ಮೀಶೋದಿಂದ ತರಿಸ್ಕೊಂಡಿದ್ದೆ. ತುಂಬ ಕಡಿಮೆ ಬೆಲೆ ಸಿಗುತ್ತೆ, 100 ರೂಪೀಸ್ ಅಷ್ಟೇ ಇದು. ಇದಕ್ಕೆ ನೀರನ್ನ ಸೇರಿಸಿ ನೋಡಿ, ಎಲ್ಲ ಮೋಲ್ಡ್ಗಳಿಗೂ ಸೇರಿಸ್ತಾ ಇದ್ದೀನಿ. ನೀವು ಗ್ಲಾಸಲ್ಲಿ ಬೇಕಾದರೂ ಮಾಡ್ಕೋಬೋದು, ಕಪ್ಪಲ್ಲಿ ಮಾಡ್ಕೋಬೋದು, ಮತ್ತು ಬಾಕ್ಸ್ಗಳಿಗೆ ಬೇಕಾದ್ರೂ ಮಾಡಿಡ್ಬೋದು. ನೋಡಿ, ಎಲ್ಲ ಮೋಲ್ಡ್ಗಳಿಗೂ ಸೇರಿಸ್ತಾ ಇದ್ದೀನಿ. ನಂತರ ಇದನ್ನ ಕ್ಲೋಸ್ ಮಾಡಿ ಒಂದು 8 ಅವರ್ ಹಾಗೆ ಫ್ರೀಝರಲ್ಲಿ ಇಟ್ಬಿಡಬೇಕು. ನೋಡಿ, ಇದು 8 ಅವರ್ ಆಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಐಸ್ ಕ್ರೀಮ್ ಪ್ರಿಯರ್ಗಂತೂ ತುಂಬ ಇಷ್ಟ ಆಗುತ್ತೆ. ಒಂದು ಎಮ್ಮಿಯಾಗಿರುತ್ತೆ. ಸಮ್ಮರ್ಗಂತೂ ಕ್ವಿಕ್ಕಾಗಿ ಬೇಗ ಮಾಡ್ಕೋಬೋದು. ಹೆಲ್ತಿ ಕೂಡ. ಮನೇಲೇ ಮಾಡೋದ್ರಿಂದ ಏನೋ ಒಂಥರ ಖುಷಿ ಇರುತ್ತೆ. ನೋಡಿ, ಒಂದೊಂದೇ ಕ್ಯೂಬ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸ ರೆಸಿಪಿಗಳ ಜೊತೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.